ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತ ಸಂಭವಿಸಿ ಇವತ್ತಿಗೆ 6ನೇ ದಿನ. ಈ 6 ದಿನಗಳಲ್ಲಿ ತಪ್ಪು ಯಾರದ್ದು, ಯಾಕೆ ಈ ದುರ್ಘಟನೆ ನಡೀತು ಅಂತ ಕಂಡುಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ. ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಹೌದು, ಇಷ್ಟಕ್ಕೂ ಈ ದುರಂತ ನಡೆದದ್ದಾದರೂ ಯಾಕೆ? ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಜನ ಈ ರೀತಿ ದೌಡಾಯಿಸಿ ಬಂದ್ರಲ್ಲ ವಿಧಾನಸೌಧದಿಂದ, ಯಾಕೆ ಬಂದರು? ವಿಧಾನಸೌಧದ ಬಳಿ, ಶಕ್ತಿಸೌಧದ ಬಳಿ ಮಾಡಿದಂತಹ ಒಂದು ಅನೌನ್ಸ್ಮೆಂಟು ಇಷ್ಟಕ್ಕೆಲ್ಲ ಕಾರಣ ಆಯ್ತಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಈ ನಡುವೆ ವಿಜಯೋತ್ಸವಕ್ಕೆ ಒತ್ತಡ ತಂದು ಅನುಮತಿಯನ್ನು ಕೊಡಿಸಿದ್ರ ಒಬ್ಬರು IAS ಅಧಿಕಾರಿ. ಅವ್ರು ಯಾರು, ಅವ್ರ ವಿರುದ್ಧ ಕ್ರಮ ಯಾಕಿಲ್ಲ ಅಂತಕ್ಕಂಥ ಪ್ರಶ್ನೆ. ಇನ್ನು ವಿಧಾನಸೌಧ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ರಾಜ್ಯಪಾಲರು ಬಂದಿದ್ರಲ್ಲ, ಆ ರಾಜ್ಯಪಾಲರನ್ನ ಇನ್ವೈಟ್ ಮಾಡಿದವ್ರು ಯಾರು ಅಂತಲೇ ಇಲ್ಲಿ ತನಕ ಗೊತ್ತಾಗ್ತಾ ಇಲ್ಲ. ಆ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಇನ್ನು IAS ಮತ್ತು IPS ಅಧಿಕಾರಿಗಳ ನಡುವಣ ಮುಸುಕಿನ ಗುದ್ದಾಟ ಮುಂದುವರೆದಿದೆ. IPS ಅಧಿಕಾರಿಗಳ ಮೇಲೆ ಮಾತ್ರ ಕ್ರಮ, IAS ಅಧಿಕಾರಿಗಳ ಮೇಲೆ ಕ್ರಮ ಯಾಕಿಲ್ಲ ಅಂತ. ಇದೆಲ್ಲದರ ನಡುವೆ ಇವತ್ತು ಮುಖ್ಯಮಂತ್ರಿಗಳು ಒಂದು ಮಹತ್ವದ ಸಭೆಯನ್ನು ಸಂಜೆ ಕರೆದಿದ್ದಾರೆ. ಮತ್ತಷ್ಟು ಅಧಿಕಾರಿಗಳ ತಲೆದಂಡ ಆಗುತ್ತಾ ಅಥವಾ ಸರ್ಕಾರ ಮತ್ತೆ ತನ್ನ ಸಮರ್ಥನೆಗೆ ಮುಂದಾಗುತ್ತಾ? ಇದೆಲ್ಲವೂ ಕೂಡ ಗವರ್ನಮೆಂಟ್ ಆ್ಯಂಗಲ್ನಲ್ಲಿ ಸುದ್ದಿ. ಏನದು ವಿಚಾರ ಅಂತ ನೀವೇ ನೋಡಿ. RCB ವಿಜಯೋತ್ಸವ ವೇಳೆ ಕಾಲ್ತುಳಿತ ದುರಂತ, ಅದೊಂದು ಅನೌನ್ಸ್ಮೆಂಟ್ನಿಂದ ದುರಂತ ನಡೀತ. ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಮಂದಿ ಅಮಾಯಕರು ಕೊನೆಯುಸಿರೆಳೆದಿದ್ದಾರೆ. ಆದರೆ ಅಂದು ಈ ದುರಂತ ನಡೆಯೋಕೆ ಕಾರಣ ಆದ್ರೂ ಏನು? ವಿಧಾನಸೌಧದ ಬಳಿಯೂ ಲಕ್ಷಾಂತರ ಜನ ಇದ್ರು. ಸ್ಟೇಡಿಯಂ ಬಳಿ ಕಾಲಿಡೋಕೆ ಜಾಗ ಇಲ್ಲದಷ್ಟು ಜನ ಇದ್ರು. ವಿಧಾನಸೌಧದ ಬಳಿ ಇದ್ದ ಜನರೇ ಸ್ಟೇಡಿಯಂ ಬಳಿಗೂ ಹೋಗಿದ್ರ? ಶಕ್ತಿಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಅಭಿಮಾನಿಗಳು ಹೋಗಿದ್ಯಾಕೆ? ಹೀಗೆ ನಾನಾ ಗೊಂದಲಗಳು ಕಾಡ್ತಾ ಇದೆ. ಇದರ ಮಧ್ಯೆ ಸರ್ಕಾರದ ಒಂದೊಂದೇ ಎಡವಟ್ಟು ಬಯಲಾಗಿದೆ. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ಕಾಲ್ತುಳಿತದ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇರಲಿಲ್ವಾ? ಸ್ಟೇಡಿಯಂ ಕಡೆಗೆ ಹೋಗಿ ಅಂತ ಅನೌನ್ಸ್ ಮಾಡಿದ್ಯಾಕೆ? ಎಸ್, ವಿಜಯೋತ್ಸವದ ದಿನ ವಿಧಾನಸೌಧದ ಮುಂದೆ ಮಾಡಿದ್ದ ಅದೊಂದು ಅನೌನ್ಸ್ಮೆಂಟ್ನಿಂದಲೂ ಅಭಿಮಾನಿಗಳ ನೂಕುನುಗ್ಲು ಹೆಚ್ಚಾಗಿರಬಹುದು ಅಂತ ಶಂಕಿಸಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಮೊದಲ ಸಾವಾಗಿದ್ರೂ ಸರ್ಕಾರಕ್ಕೆ ಮಾಹಿತಿ ಇರಲಿಲ್ವಾ? ವಿಧಾನಸೌಧದ ಬಳಿ ಏನೂ ಆಗಿಲ್ಲ ಅಂತ CM ಆದಿಯಾಗಿ ಹೇಳ್ತಾ ಇದ್ದ ಸರ್ಕಾರಕ್ಕೆ ಈಗ ಮೈಕ್ ಶಾಕ್ ಎದುರಾಗಿದೆ. ಮೈಕ್ನಲ್ಲಿ ಓರ್ವ ಶಾಸಕ ಮತ್ತು ನಿರೂಪಕ, ಈಗ ವಿಧಾನಸೌಧದ ಕಾರ್ಯಕ್ರಮ ಮುಗಿದಿದೆ, ಸ್ಥಳಾವಕಾಶ ಇದ್ರೆ ಸ್ಟೇಡಿಯಂನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಅನೌನ್ಸ್ಮೆಂಟ್ ಮಾಡಿರೋದು ನೂಕುನುಗ್ಗಲಿಗೆ ಕಾರಣ ಇರಬಹುದು ಅಂತ ಪೊಲೀಸರ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯ ಆಗಿದೆ. ತಾವೆಲ್ಲರೂ ಸಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಡೆಗೆ ಸ್ಥಳಾವಕಾಶ ಇದ್ರೆ ಹೋಗ್ಬೋದು. ವಿಧಾನಸೌಧದಲ್ಲಿ ಮೈಕ್ ಅನೌನ್ಸ್ಮೆಂಟ್ ಏನಿತ್ತು, ಆ ಅನೌನ್ಸ್ಮೆಂಟ್ ಇಂದಾನೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಜನ ಶಿಫ್ಟ್ ಆಗೋದಕ್ಕೆ ಕಾರಣ ಆಯ್ತಾ? ಈ ರೀತಿಯ ಚರ್ಚೆ ಆಗ್ತಾ ಇದೆ. ಈ ನಡುವೆ ರಾಜ್ಯ ಸರ್ಕಾರಕ್ಕೆ ಪ್ರಾಥಮಿಕ ತನಿಖಾ ಮಾಹಿತಿ ವರದಿ ಕೂಡ ತಲುಪಿದೆ. ಅಂದರೆ ವಿಧಾನಸೌಧದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಆಗಿಂದಾಗೆ ನಿರೂಪಕರು ಮತ್ತು ಓರ್ವ ಶಾಸಕ, ಇಲ್ಲಿ ಏನಿದ್ರು ಕೂಡ ಸನ್ಮಾನ ಅಷ್ಟೇ, ಸೆಲೆಬ್ರೇಷನ್ ಎಲ್ಲವೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುತ್ತೆ, ಎಲ್ಲರೂ ಅಲ್ಲಿ ಹೋಗಿ ಅನ್ನೋ ಘೋಷಣೆ ಮಾಡಿದ್ದೆ ಇಷ್ಟೆಲ್ಲ ಎಡವಟ್ಟಿಗೆ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಕಾರ್ಯಕ್ರಮ ಮುಗಿದ ಬಳಿಕವೂ ಕೂಡ ಇಲ್ಲಿ ಎಲ್ಲ ಮುಗಿದಿದೆ, ಇನ್ನೇನಿದ್ರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುತ್ತೆ, ಅಲ್ಲಿ ಹೋಗಿ ಅಂತ ನಿರೂಪಕ ಹೇಳಿದ್ದು ಕೂಡ ಸಾಕ್ಷಿ ಸಿಕ್ಕಿದೆ. ಈ ಕಾರಣದಿಂದಾಗಿ ಇಲ್ಲಿನ ಜನ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೋಗಿದ್ದು ಕೂಡ ಈ ಘಟನೆಗೆ ಕಾರಣ ಇರಬಹುದು ಅಂತ ತನಿಖಾ ವರದಿಯಲ್ಲಿ ಪ್ರಾಥಮಿಕವಾಗಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇದಕ್ಕೂ ನಮಗೂ ಸಂಬಂಧ ಇಲ್ಲವೇ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಕೂಡ ಇಲ್ಲಿ ಆಗಿರ್ತಕ್ಕಂಥ ಎಡವಟ್ಟೇನಿತ್ತು ಅದು ಕೂಡ ಕಾರಣ ಅಂತ ಈಗ ಹೇಳಲಾಗ್ತಾ ಇದೆ. ಹಾಗಾದರೆ ಇಲ್ಲಿ ಯಾರು ತಪ್ಪಿತಸ್ಥರು? ಈಗಾಗಲೇ ತನಿಖೆಗೆ ನಾವು ನಿರ್ದೇಶನ ನೀಡಿರೋದ್ರಿಂದ ಇವು ಯಾವುದ್ರ ಬಗ್ಗೆಯೂ ಸಹಿತ ಮಂತ್ರಿಗಳಾದ ನಾವು ಮಾತನಾಡೋದು ಸೂಕ್ತ ಅಲ್ಲ. ಆದ್ದರಿಂದ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಆದರೆ ತನಿಖೆ ಬೇಗ ಪ್ರಾರಂಭ ಆಗುತ್ತೆ, ಮುಗಿಯುತ್ತೆ. ಏನೇನು ಕ್ರಮಗಳು ಆಗಬೇಕು ಆ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಕೋರ್ಟ್ ಕೂಡ ವರದಿ ಕೇಳಿದೆ. ನಾಳೆ ಒಳಗಾಗಿ ಕೋರ್ಟ್ಗೆ ನಾವು ವರದಿಯನ್ನು ಸಲ್ಲಿಕೆ ಮಾಡ್ತೀವಿ. RCB ವಿಜಯೋತ್ಸವಕ್ಕೆ ಪೊಲೀಸ್ ಅನುಮತಿಗೆ ನಕಾರ, ಹಿರಿಯ IAS ಅಧಿಕಾರಿಯಿಂದಲೇ ಒತ್ತಡ.
ಆರ್ಸಿಬಿ ವಿಜಯೋತ್ಸವಕ್ಕೆ ಪೊಲೀಸ್ ಅನುಮತಿ ನಿರಾಕರಿಸಿದ್ರು. ಹಿರಿಯ ಐಎಎಸ್ ಅಧಿಕಾರಿಯಿಂದ ಅನುಮತಿಗೆ ಒತ್ತಡ ಹಾಕಲಾಗಿದೆ ಅಂತ ಪೊಲೀಸರ ಪ್ರಾಥಮಿಕ ತನಿಖಾ ವರದಿಯಲ್ಲಿ ತಿಳಿದು ಬಂದಿದೆ. ಆ ಐಎಎಸ್ ಅಧಿಕಾರಿ ಬ್ರದರ್ ಖಾಸಗಿ ಇವೆಂಟ್ನ ಮುಖ್ಯಸ್ಥ ಆಗಿದ್ದು, ಈತ ಸಿಎಂ ಆಪ್ತರೊಬ್ಬನನ್ನ ಸಂಪರ್ಕಿಸಿದ್ದ. ಇದೇ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಆರ್ಸಿಬಿ ಇವೆಂಟ್ ಮಾಡೋಕೆ ಹೇಳಿತ್ತು. ಸರ್ಕಾರದ ಮೇಲೆ ಒತ್ತಡ ಹಾಕಿಸಿ ಅನುಮತಿ ಕೊಡಿಸ್ತೀವಿ ಎಂಬ ವಿಶ್ವಾಸ ಕೊಟ್ಟ ಮೇಲೆ ಆರ್ಸಿಬಿ ಸೆಲೆಬ್ರೇಷನ್ ಬಗ್ಗೆ ಟ್ವೀಟ್ ಮಾಡಿತ್ತು ಎನ್ನಲಾಗಿದೆ. ಆರ್ಸಿಬಿ ಕಪ್ ಗೆದ್ದ ಖುಷಿಯಲ್ಲೇ ನಾವು ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಟ್ವೀಟ್ ಮಾಡಿದ್ದು ಯಾವ ಕಾರಣಕ್ಕಾಗಿ? ಅದರಲ್ಲೂ ಕೂಡ ಖಾಸಗಿ ಕಂಪನಿಯ ಈವೆಂಟ್ ಮ್ಯಾನೇಜ್ಮೆಂಟ್ ಮುಖ್ಯಸ್ಥರು, ಜೊತೆಗೆ ಓರ್ವ ಐಎಎಸ್ ಅಧಿಕಾರಿಯ ಸಹೋದರ, ಜೊತೆಗೆ ಎಲ್ಲರನ್ನ ಬಲ್ಲಂತ ಎಲ್ಲ ನಾಯಕರನ್ನ ಬಲ್ಲಂತ ಒಬ್ಬ ನಾಯಕ, ಈ ಮೂವರು ಸೇರಿಕೊಂಡು ಈ ಪ್ಲಾನನ್ನು ಪ್ರಿಪೇರ್ ಮಾಡಿದ್ರು. ನಾವು ಸರ್ಕಾರದಿಂದ ಅನುಮತಿಯನ್ನು ಕೊಡಿಸ್ತೇವೆ, ಸೆಲೆಬ್ರೇಷನ್ ನಡೆಯುತ್ತೆ ಅನ್ನೋ ಭರವಸೆಯನ್ನು ಕೊಟ್ಟರು. ಆ ಭರವಸೆಯಂತೆ ಆರ್ಸಿಬಿ ಟ್ವೀಟ್ ಮಾಡ್ತು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಆ ಐಎಎಸ್ ಅಧಿಕಾರಿಯ ಸಹೋದರನ ಒತ್ತಡದಿಂದಾಗಿ ಆ ಐಎಎಸ್ ಅಧಿಕಾರಿ ಮುಖ್ಯಮಂತ್ರಿಯವರ ಮಟ್ಟದಲ್ಲಿ ಲಾಬಿಯನ್ನು ಕೂಡ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸರ್ಕಾರಕ್ಕೆ ತಲುಪಿರ್ತಕ್ಕಂಥ ಪ್ರಾಥಮಿಕ ತನಿಖಾ ವರದಿಯ ಮಾಹಿತಿಯಲ್ಲಿ ಇದು ಬಹಿರಂಗವಾಗಿದೆ. ಹಾಗಾದರೆ ಆ ಐಎಎಸ್ ಅಧಿಕಾರಿ ವಿರುದ್ಧ ಕ್ರಮ ಆಗುತ್ತಾ? ಜೊತೆಗೆ ಆ ಈವೆಂಟ್ ಮ್ಯಾನೇಜ್ಮೆಂಟ್ ಆರ್ಸಿಬಿಯನ್ನ ಒಪ್ಪಿಸಿದ್ದು ಹೇಗೆ? ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಒಳಪಟ್ಟಿದೆ. ಸರ್ಕಾರವು ಆಯೋಜಿಸಿಲ್ಲ, ಕೆಎಸ್ಸಿಎಯು ಆಯೋಜಿಸಿಲ್ಲ. ಕಾರ್ಯಕ್ರಮಕ್ಕೆ ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ಯಾರು? ಆರ್ಸಿಬಿ ವಿಜಯೋತ್ಸವ ಕಾರ್ಯಕ್ರಮದ ಬಗ್ಗೆ ಗೊಂದಲದ ಮೇಲೆ ಗೊಂದಲ ಭುಗಿಲೇಳ್ತಾ ಇದೆ. ವಿಧಾನಸೌಧ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಜ್ಯಪಾಲ ಗೆಹ್ಲೋಟ್ಗೆ ಆಹ್ವಾನ ಕೊಟ್ಟಿದ್ದು ಯಾರು ಎಂಬ ಪ್ರಶ್ನೆ ಉದ್ಭವಿಸಿದೆ. ಯಾಕಂದ್ರೆ ನಾವು ಈ ಕಾರ್ಯಕ್ರಮ ಆಯೋಜಿಸಿಲ್ಲ ಎಂದು ಸರ್ಕಾರ ಪುನರುಚ್ಚಾರ ಮಾಡಿದ್ರೆ ಕೆಎಸ್ಸಿಎ ಕೂಡ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಲ್ಲ ಅಂತಿದೆ. ಹೀಗಿರ್ಬೇಕಾದ್ರೆ ರಾಜ್ಯಪಾಲರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ಯಾರು? ಆಹ್ವಾನ ಇಲ್ಲದೆ ಗವರ್ನರ್ ಗೆಹ್ಲೋಟ್ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರ ಅಂತಾನೂ ಕೂಡ ಡೌಟ್ ಶುರುವಾಗಿದೆ. ಹಾಗಾದ್ರೆ ರಾಜ್ಯಗಳ ಮುಖ್ಯಸ್ಥರಾಗಿರುವಂತಹ ರಾಜ್ಯಪಾಲರಿದ್ದ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆಯಾ? ಈ ಬಗ್ಗೆ ರಾಜಭವನ ಕೂಡ ಮಾಹಿತಿಯನ್ನ ಹೊರಬಿಡ್ತಾ ಇಲ್ಲ. ಹಾಗಾದ್ರೆ ಯಾಕೆ ಅನುಮಾನ ಶುರುವಾಗಿದೆ ಅಂತ ನೋಡೋದಾದ್ರೆ, ವಿಧಾನಸೌಧದ ಮುಂಭಾಗದಲ್ಲಿ ನಡೆದಿದ್ದ ಆರ್ಸಿಬಿ ವಿಜಯೋತ್ಸವ ಸರ್ಕಾರದಿಂದ ಆಹ್ವಾನವೋ ಕೆಎಸ್ಸಿಎಯಿಂದ ಆಹ್ವಾನವೋ, ಇಬ್ಬರು ಆಹ್ವಾನ ಮಾಡಿಲ್ಲ ಅಂದ್ರೆ ರಾಜ್ಯಪಾಲರು ಬಂದಿದ್ದು ಹೇಗೆ? ಆಹ್ವಾನವಿಲ್ಲದೆ ರಾಜ್ಯಪಾಲರೇ ಕಾರ್ಯಕ್ರಮಕ್ಕೆ ಬರೋಕೆ ಸಾಧ್ಯನಾ? ಒಂದು ವೇಳೆ ಸರ್ಕಾರ ಆಹ್ವಾನ ಕೊಡದೇ ಇದ್ದಲ್ಲಿ ರಾಜ್ಯಪಾಲರಿಗೆ ಶಿಷ್ಟಾಚಾರದ ವ್ಯವಸ್ಥೆ ಮಾಡಿದ್ದು ಹೇಗೆ? ಇದಕ್ಕೆ ಉತ್ತರ ಸಿಗಬೇಕಾಗಿದೆ. ಈ ಮಧ್ಯೆ ಡಿಸಿಎಂ ಡಿಕೆಶಿ ರಾಜ್ಯಪಾಲರಿಗೆ ಆಹ್ವಾನಿಸಿದ್ದು ಯಾರು ಅಂತ ಅವರನ್ನೇ ಕೇಳಿ ಅಂತ ಜಾರ್ಕೊಂಡಿದ್ದಾರೆ. ನೀವು ರಾಜ್ಯಪಾಲರನ್ನು ಕೇಳಬೇಕು, ನಾನು ಕೇಳೋದು ಏನು ಹೇಳ್ತದೆ ಸರ್? ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರ? ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಎಲ್ಲಕ್ಕೆ ಇದನ್ನ ಪೂರ್ಣ ಅವರ ಆಯೋಗ ಎನ್ಕ್ವೈರಿ ಮಾಡ್ತಾ ಇದೆ. ನನ್ನ ಮಾತುಗಳಿಂದ ಯಾವುದು ಇನ್ಫ್ಲೂಯೆನ್ಸ್ ಆಗಬಾರ್ದು. ಸರ್, ಈಗ ರಾಜ್ಯಪಾಲರ ಕಡೆಯಿಂದನೂ ಕೂಡ ಯಾವುದೇ ರೀತಿಯಾದಂಥ ಫೀಡ್ಬ್ಯಾಕ್ ಬಂದಿಲ್ಲ. ಹಾಗಾಗಿ ಇದು ಪ್ರಶ್ನೆಯಾಗಿ ಉಳಿಯುತ್ತೆ. ಸರ್ಕಾರ ಆಹ್ವಾನ ಕೊಟ್ಟಿದ್ರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಸರ್. ನೀವು ರಾಜ್ಯಪಾಲರು ಭೇಟಿ ಮಾಡಿ. ಒಂದ್ ಕಡೆ ಸರ್ಕಾರ ಈ ಕಾರ್ಯಕ್ರಮದ ಜವಾಬ್ದಾರಿ ನಮ್ಮದಲ್ಲ ಅಂತ ಹೇಳ್ತಿದೆ, ಮಗದೊಂದು ಕಡೆ ಕೆಎಸ್ಸಿಎ ಕೂಡ ಈ ಕಾರ್ಯಕ್ರಮದ ಜವಾಬ್ದಾರಿ ನಮ್ದಲ್ಲ ಅಂತ ಜಾರಿಕೊಳ್ತಿದೆ. ಇದರ ನಡುವೆ ರಾಜಭವನದಿಂದಲೂ ಕೂಡ ಆಹ್ವಾನ ಯಾರು ಕೊಟ್ಟಿದ್ರು ಅನ್ನುವಂತ ಮಾಹಿತಿಗಳನ್ನ ಕೊಟ್ಟಿಲ್ಲ. ಹೀಗಾಗಿ ಸರ್ಕಾರ ಅಥವಾ ರಾಜಭವನ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ರೆ ಎಲ್ಲ ಗೊಂದಲಗಳಿಗೂ ತೆರೆ ಬೀಳಲಿದೆ. ಐಎಎಸ್ ಐಪಿಎಸ್ ಮಧ್ಯೆ ಮುಸುಕಿನ ಗುದ್ದಾಟ, ಇಬ್ಬರು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಬಿಗಿಪಟ್ಟು. ಪೊಲೀಸ್ ಆಯುಕ್ತ ದಯಾನಂದ್ ಸೇರಿದಂತೆ 5 ಅಧಿಕಾರಿಗಳನ್ನ ತಲೆದಂಡ ಮಾಡಿದ್ದ ಸರ್ಕಾರ ಇಬ್ಬರು ಐಎಎಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಹಿಂದೇಟು ಹಾಕಿರುವುದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ. ಅಸಾಧ್ಯ ಅಂತ ಪೊಲೀಸರು ವರದಿ ಕೊಟ್ಟರು ಸರ್ಕಾರದ ಗಮನಕ್ಕೆ ತಾರದೆ ವರದಿ ಮರೆಮಾಚಿರುವುದಕ್ಕೆ ಐಪಿಎಸ್ ಅಧಿಕಾರಿಗಳು ಕೆಂಡ ಕಾರಿದ್ದಾರೆ. ಐಪಿಎಸ್ಗಳ ಮಾದರಿ ಇವರ ವಿರುದ್ಧವೂ ಕ್ರಮ ಆಗಬೇಕು ಎಂಬ ಒತ್ತಡ ಹೆಚ್ಚಾಗಿದೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಕರೆದಿದ್ದು ಸರ್ಕಾರ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಐಪಿಎಸ್ ಅಧಿಕಾರಿಗಳನ್ನ ಬಲಿ ಹಾಕಿರುವಂಥದ್ದು, ಅಂದ್ರೆ ಅವರ ತಲೆದಂಡ ಮಾಡಿರುವಂಥದ್ದು ಐಪಿಎಸ್ ವಲಯದಲ್ಲಿ ಸಾಕಷ್ಟು ಆಕ್ಷೇಪ ಅಪಸ್ವರ ಕೇಳಿ ಬರ್ತಾ ಇದೆ. ಐಪಿಎಸ್ ಅಧಿಕಾರಿಗಳನ್ನ ಯಾವ ರೀತಿ ಕ್ರಮ ತೆಗೆದುಕೊಂಡ್ರೋ ಅದೇ ರೀತಿ ಐಎಎಸ್ ಹಂತದಲ್ಲೂ ಕೂಡ ತಪ್ಪುಗಳಾಗಿದ್ದಾವೆ, ಅವರ ವಿರುದ್ಧನೂ ಕೂಡ ಕ್ರಮ ತೆಗೆದುಕೋಬೇಕು ಅನ್ನುವಂಥ ಆಗ್ರಹ ಐಪಿಎಸ್ ವಲಯದಿಂದ ಬರ್ತಾ ಇದೆ. ನಾವು ಎಲ್ಲ ಹಂತದ ಕಮ್ಯುನಿಕೇಷನ್ ಅನ್ನ ರಾಜ್ಯ ಸರ್ಕಾರದ ಜೊತೆ ಮಾಡಿದ್ದೇವೆ. ಅದನ್ನ ಐಎಎಸ್ ಅಧಿಕಾರಿಗಳು ಸರ್ಕಾರಕ್ಕೆ ತಲುಪಿಸುವಲ್ಲಿ ವಿಳಂಬ ಮಾಡಿದ್ದಾವೆ ಅಥವಾ ಲೋಪ ಮಾಡಿದ್ದಾರೆ. ಹಾಗಾಗಿ ನಮ್ಮನ್ನು ಬಲಿ ಹಾಕಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಐಪಿಎಸ್ ವಲಯದ ಆಕ್ಷೇಪ. ಈ ಮಧ್ಯೆ ರಾಜ್ಯ ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳು ಮಹತ್ವದ ಮತ್ತೊಂದು ಸಭೆಯನ್ನು ಕರೆದಿದ್ದಾರೆ. ಏನೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದ್ದು ಇನ್ನು ಯಾರ್ಯಾರಿಗೆ ಇದು ಸುತ್ತಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.